ಮಾಡ್ರಪ್ಪ ವಿದ್ಯಾರ್ಥಿಗಳೇ, ನೋಡ್ರಿ ವಿಡಿಯೋ ನಂಬರ್ 25. ಅದೇ ಅಂಥ ಮಾದರಿನೇ ಮತ್ತೆ ಬಂದಾವ. ಈಗ ನೀವು ಪರ್ಫೆಕ್ಟ್ ಆಗಬೇಕು. ನೀವು ಅಂದರೇ ನಿಮಗೆ ಭಾರಿ ಸರಳ ಬರ್ತಾವ. ಈಗ ಬಾಯಲ್ಲಿ ಉತ್ತರ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬರ್ಲಿಕ್ಕೆ ಹತ್ತದ. ಈಗ ನನಗೆ ಗೊತ್ತಾಗ್ಯದ, ಮಾಡ್ತೀರಿ, ನನಗೆ ಗೊತ್ತಾಗ್ಯದ, ತಿಳಿತಲ್ಲ? ಹಾಂ, ಎಲ್ಲರೂ ವಿಡಿಯೋ ಆನ್ ಮಾಡಿ. ಇನ್ನೊಂದು, ಗಣಿತಗಳು ವಿಡಿಯೋಗಳು ಏನು ಕ್ರಮಬದ್ಧವಾಗಿ ಬರ್ತಾವಲ್ಲ, ಅವು ಒಂದೊಂದು ವಿಶೇಷ ಚೇಂಜ್ ಇರ್ತಾವೆ. ಅವ ಪ್ರತಿಯೊಂದು ಗಣಿತಗಳು ನಿಮಗೆ ಇನ್ನೊಂದು ಅಭ್ಯಾಸ ಚಟುವಟಿಕೆ ಅಂತ ಬರ್ತದೆ. ಎಕ್ಸಾಮಿನೇಷನ್ ಪಾಯಿಂಟ್ಸ್ ಅಂತ ಬರ್ತಿರ್ತಾವ ಮುಂದೆ ನಿಮಗೆ. ಇವೆಲ್ಲ ಮುಗಿದಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಅಂತ ಬರ್ತಾವೆ. ಎಲ್ಲ ಪರೀಕ್ಷೆದ ಬಿದ್ದದ್ದು ಶೇಕಡ ಲೆಕ್ಕಗಳು ಬರ್ತಾವೆ. ಅದು ಕ್ರಮಬದ್ಧವಾದ ಅಭ್ಯಾಸ ಮೊದಲು ಬೇಸಿಕ್ ತಿಳ್ಕೊಂಡ್ರೆ ಅಂದ್ರೆ ಪರೀಕ್ಷೆ ಎಕ್ಸಾಮಿನೇಷನ್ ಪಾಯಿಂಟ್ಗಳು ನೀವು ಕಣ್ಣು ಮುಚ್ಚಿ ಬಿಡಿಸ್ತೀರಿ. ಅದಕ್ಕೆ ಇದನ್ನು ಲಕ್ಷ ಕೊಟ್ಟು ನೋಡ್ಬೇಕು. ಈಗ ನಾ ಹೇಳಿಲ್ಲ, ಈಗ ನೀವು ಬರೀ ಬಾಯಲ್ಲಿನ ಟ್ರಿಕ್ಸ್ಗಳಿಂದ ಗಣಿತಗಳನ್ನು ಕಲಿಯೋದ್ರೊಳಗೆ ಏನೂ ಅರ್ಥ ಇಲ್ಲ. ಮೊದಲು ಬೇಸಿಕ್ ಬರಬೇಕು. ಈಗ 2 ತೆಗೆದ್ರೆ 12ಕ್ಕೆ 80ಕ್ಕೆ ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂದು ಬಿಡ್ತು. ಇಮಾನ್ದಾಗ ಕೂತಾದಂಗೆ ಊರು ಯಾವ ಊರು ಗುರ್ತಾಗೋದಿಲ್ಲ. ಊರು ಹಂಗೆ ನೋಡಿದ್ದು. ಟ್ರಿಕ್ಸ್ ಮೇಲೆ ಅಭ್ಯಾಸ ಮಾಡೋದೇನೋ, ಇಮಾನ್ದಾಗ ಕೂತು ಊರುಗಳು ನೋಡೋದೇನೋ, ಎರಡು ಒಂದೇ. ಯಾವ ಊರು ಅನ್ನೋದು ಗುರ್ತಾಯಿಲ್ಲ. ಊರು ಮಾತ್ರ ಗುರ್ತಾಗ್ತವೆ. ಊರು ಅದ ನೋಡು, ಗುಡ್ಡ ಅದ, ನದಿ ಅದ, ಬಟ್ ಯಾವ ನದಿ ಅನ್ನೋದು ಗುರ್ತಾಗೋದಿಲ್ಲ. ಅದು ಬೇಕು ಅಂದ್ರೆ ನೀವು ಥಿಯರಿ ಪ್ರಕಾರ ಗಣಿತ ಕಲಿಬೇಕು. ಮೊದಲೆಲ್ಲ ತಿರುಗಾಡಿ ನೋಡಿ ಆಮೇಲೆ ಹೋಗ್ರು ನೀವೆಲ್ಲ ಗುರ್ತಾಗ್ತಾವ. ಈಗ ನೋಡ್ರಿ, ಈಗ ನೀವು ಮಾಡೋದಾಗ್ಯದ ಅಂತ ತಿಳ್ಕೊಂಡು ಚೆಂದಂಗೆ ಮಾಡ್ರಿ. ಅನಿಲನು ಶೇಕಡ 96ರಷ್ಟು ಅಂಕ ಗಳಿಸಿದನು. ಒಟ್ಟು 1100 ಅಂಕಗಳಿಗೆ ಎಷ್ಟು ಪಡೆಯುವನು? ನವೋದಯ ಚಾಲೆಂಜ್ ಮಾದರಿ ಗಣಿತಗಳು. ನವೋದಯ KP ದರ್ಗೋಡ್ರ ಬುಕ್ ಭಾಳ ಚಲೋ ಅದ. ಅದ ನಾನು ಗಣಿತಗಳೆಲ್ಲ ಕಲ್ತ್ರಿ. ಮಾಸ್ಟರ್ ಗೈಡ್ದಾಗಿನ 250 ಗಣಿತ, ನವೋದಯ ಚಾಲೆಂಜ್ದಾಗಿನ ಎಲ್ಲ ಗಣಿತಗಳು ಕಲ್ತ್ರಿ ಅಂದ್ರೆ ನೀವು ಡೆಫಿನೆಟ್ಲಿ B ಪ್ರಕಾಶನ್ ಅವ್ರ ಗಣಿತ ಬುಕ್ ಅಂತೂ ಭಾರಿ ಸ್ಟ್ಯಾಂಡರ್ಡ್ ಅದ. 250 ಗಣಿತ ಅವು ನಾವು ವಿಡಿಯೋ ಮಾಡಿ ಮಾಡು. ನಮ್ಗೆ ಬರಲಿಲ್ಲ ಅಂದ್ರೆ ಮತ್ತೊಬ್ರು ಶಾಣ್ಯರು ಕೇಳಿ ಗಣಿತ ಮಾಡ್ತೀವಿ ನಾವು. ನಮಗೆಲ್ಲ ಬರ್ತದ ಅಂತ ಎಂದೂ ಸಾಧ್ಯ ಇಲ್ಲ. ವಿದ್ಯೆ ಯಾವಾಗೆಲ್ಲಾದ್ರೂ ಕಲಿತಷ್ಟು ಆದಷ್ಟು ಹೆಚ್ಚಾಗ್ತದ. ಕಲಿಬೇಕಂತ ಪ್ರಯತ್ನ ಮಾಡಬೇಕು. ಕಲಿಸಿದಷ್ಟು ವಿದ್ಯೆ ಬೆಳೀತದ. ನೀವು ಎಷ್ಟು ಕಲಿತೀರಿ ಅಷ್ಟು ವಿದ್ಯೆ ನಿಮ್ಮ ತಲೆ ಪರ್ಫೆಕ್ಟ್ ಕೂತು ಬಿಡ್ತದೆ. ಮೊದಲು ಕಲಿಬೇಕು. ಪ್ರಯತ್ನ ನೀವು ಈಗ ಎಷ್ಟು ಚಿಕ್ಕವರಿದ್ದಾಗ ನೀವು ಎಷ್ಟು ಶ್ರಮ ತಗೋತೀರಿ, ಮುಂದೆ ಭಾಳ ಆರಾಮ್ ಲೈಫ್ ಇರ್ತದೆ. ನಮ್ಮ ವಿದ್ಯಾರ್ಥಿಗಳು ಜಾಲಿ ಇದ್ದಾರೆ ನೋಡು, ದೊಡ್ಡ ದೊಡ್ಡ ನೌಕರದಾರಿದ್ದಾರೆ. ಖುಷಿ ನನಗೆ. ನಮ್ಮ ವಿದ್ಯಾರ್ಥಿಗಳು ಎಲ್ಲ ನೋಡ್ತಿರ್ತಾರೆ. ಎಲ್ಲನೂ ಅಮೇರಿಕ ಎಲ್ಲ ನೋಡ್ಯಾರ. ದೆಹಲಿ, ಆಮೇಲೆ ಗೋವಾ ಎಲ್ಲ ನನ್ನ ಕಲಿತ ವಿದ್ಯಾರ್ಥಿಗಳು ತಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕತ್ತಾರ. ಅದನ್ನು ನಾವು ಭಾರಿ ಖುಷಿ. ಮಾಡ್ರಿ ಸರ್, ನಿಮಗೆ ಗಣಿತ ಕಲಿಸಿದ್ದು ಅಂತ ಒಳ್ಳೆ ಹೆಮ್ಮೆದಿಂದ ಕೇಳ್ಕೊತಿರ್ತಾರೆ. ಇದನ್ನು ಹೆಂಗೆ ಬಿಡಿಸ್ಬೇಕು ನಾವು? ಅನಿಲನ್ನು ಶೇಕಡ 96ರಷ್ಟು ಅಂಕಗಳನ್ನು ಗಳಿಸಿದನು. ಒಟ್ಟು 1100 ಅಂಕಗಳಿಗೆ ಎಷ್ಟು ಪಡೆಯೋಣ ಅಂದ್ರೆ 100 ಅಂಕಗಳಿಗೆ ನೋಡಿ, 100 ಅಂಕಗಳಿಗೆ ಬರೋಬ್ಬರಿ 96 ಅಂಕಗಳು. 100ಕ್ಕೆ ಎಷ್ಟು ತೊಗೊಂಡವ? 96 ಅಂಕಗಳು. ಇನ್ನು ಮುಂದೆ ಎಷ್ಟು ಅಂಕವ? 1100 ಅಂಕಗಳಿಗೆ. 1100 ಅಂಕಗಳಿಗೆ ಬರೋಬ್ಬರಿ ಎಷ್ಟು? 1100 ಗುಂಡ್ಲೆ 96 ಸರ್ವಾಸವಾಗಲೇ 100. ನಿಮಗೆ ಹೇಳಿದ್ದಲ್ಲ, 2 0 ತೆಗೆದು ಗುಣಾಕಾರ ಮಾಡ್ರಿ ಅಂತಿದ್ದು ನೋಡಿ. 2 0 ತೆಗೆದ್ರಿ. ಇಲ್ಲಿ 11ಕ್ಕೆ 96ಕ್ಕೆ ಗುಣಾಕಾರ ಮಾಡೋದು ಒಂದು ಸ್ವಲ್ಪ ವಿಶೇಷ ತೋರಿಸ್ತು ನೋಡ್ರಿ. 96ಕ್ಕೆ 11 ಗುಣಾಕಾರ ಮಾಡ್ಬೇಕಾದ್ರೆ 961 ಮಾಡ್ರಿ. ಈ 96ಕ್ಕೆ ಒಂದು ಪೂಜೆ ಕೊಟ್ಬಿಡ್ರಿ. ಮುಂದೆ ಹೊಳ್ಳಿ ಮತ್ತೊಂದು 96 ಇದರ ಕೂಡಿಸಿಬಿಡ್ರಿ. ಇದು 11 ಗುಣದ ದಾತ್. ಇದು 6 9 1 6 15 1 1056 ನೋಡಿ. ಇದಕ್ಕೆ ನೀವು 0 ಕೊಟ್ರಿ ಅಂತಂದ್ರೆ 960. ಇನ್ನೊಂದು 96 ಇದರಾಗಿಟ್ಟು ನೀವು ಮಾಡಿದ್ರಿ ಅಂದ್ರೆ 96ಕ್ಕೆ 11 ಗುಣಾಕಾರ ಮಾಡಿದ ಗುಣಲಬ್ಧಿದು ನೋಡಿ. ಇವು ಸರಳ ನೋಡಿ 11 ಗುಣಾಕಾರ. ಇಲ್ಲಿ 0 ಕೊಟ್ರೆ 10ರಲ್ಲೇ ಮಾಡಿದ ಹಂಗತ್ತು. ಇನ್ನು ಒಂದು ಉಳಿತು 96 ಅಂದ್ರೆ 96 ನೋಡ್ರಿ. ಇಷ್ಟೆಲ್ಲ ತಿಳಿಸಿ ಹೇಳ್ತಾನೆ ಗಣಿತಗಳು. ನೋಡ್ರಿ, ಮಾಡ್ರಿ. ಎಲ್ಲರೂ ಮನೆಯೊಳಗೆ ನಿಮಗೆ ಎಲ್ಲರೂ ಪಾಲಕರು, ನಿಮಗೆ ಎಲ್ಲ ವಿದ್ಯಾರ್ಥಿಗಳು ಮನೆಯೊಳಗೆ ಗಣಿತ ಕಲಿಸುವಷ್ಟು ಹುರುಪು ಪಾಲಕರಿಗೆ ಬರಂಗ
ಮಾಡ್ಲಿಕ್ಕೆ ನಾವು ಕಲ್ತವನು ಕಲ್ಸುಂಟು. ಆಮೇಲೆ ಮನ್ಯಾಗೆ ಸಾಲಿಗಳು ಚಾಲು ಹೋಗ್ತಾವೆ ಮುಂದೆ. ಕೋಚಿಂಗ್ ಕ್ಲಾಸ್ಗಳು ಅಲ್ಲ, ಮನೆ ಒಳಗೆ ಪ್ರತಿಯೊಬ್ಬರು ಶನಿ ಇರ್ತಾರೆ. ಮನ್ಯಾಗ ತಯಾರು ಮಾಡ್ತಾರೆ. 1-8 ಹುಡುಗರು ಗೊಳೆ ಮಾಡ್ಕೊಂಡು ಕಿಶನ್ ಮಾಡ್ರಿ. ಎಲ್ಲರಿಗೂ ನೌಕರಿನೇ ಬೇಕಂದ್ರೆ ಗೌರ್ಮೆಂಟ್ ಎಲ್ಲಿ ಕೊಡ್ಬೇಕು? ನಮ್ದು ಮುಗೀತು ಈಗ. ನಾನು ಗೌರ್ಮೆಂಟ್ ನೌಕರಿದಾರ ಅಲ್ಲ ನೋಡ್ರಿ. ಈಗ 2 ಪೂಜೆ ತೆಗೀರಿ, 8ಕ್ಕೆ ಗುಣಾಕಾರ, 80ಕ್ಕೆ ಗುಣಾಕಾರ ಮಾಡಿಬಿಡ್ರಿ. 12 8 96 960 ಬಂತು. ಪಡೆದ ಅಂಕಗಳು ಎಷ್ಟು ಅಂದಾಗ ಅಷ್ಟೇ ಮಾಡಬೇಕು. ಶೇಕಡ ಕೇಳಿದ್ರೆ ಅಂದ್ರೆ ಉಲ್ಟಾ ಆಗ್ತದೆ. ಇದು ಅದನ್ನು ಮಾಡಿ ತೋರಿಸ್ತದೆ ನಿಮಗದ ಅಂತ ಗಣಿತ ಬಂದಾಗ ಹೇಳ್ತೀನಿ. 2 ಮಿಕ್ಸ್ ಬೇಡ. ತಗೋ 100 ಅಂಕಗಳಿಗೆ ಬರೋಬ್ಬರಿ 80 ಅಂಕಗಳು. ಮ್ಯೂಟ್ ಮಾಡಿ ಬಿಡಿಸಿರ್ಲ. ಬಿಡಿಸಿರಿ ಅಂತ ತಿಳ್ಕೊಂಡೆ ಗಣಿತ ತಿಳಿಸ್ಲಿಕ್ಕೆ. ನನಗೆ ಒಳಗೆ ಬರ್ಕೊಡ್ಬೇಡ್ರಿ ನೀವು. ಮ್ಯೂಟ್ ಮಾಡಿ ಬಿಡೋದು. ಈಗ ನಾ ಎಷ್ಟು ದೂರ ಸರ್ದನ್. ಈಗ ನೀವು ಮ್ಯೂಟ್ ಮಾಡಿ ಬಿಡೋದು. ಒಟ್ಟು ವಿಡಿಯೋನೇ ಚಾಲು ಮಾಡಬೇಡ್ರಿ ನೀವು. ನಾ ಬರೋದೇ ಇಲ್ಲ ಗಣಿತ ಕಲಿಸ್ಲಿಕ್ಕೆ. ಮ್ಯೂಟ್ ತೆಗೆದ್ರೆ ನಾ ಗಣಿತ ಹೇಳಿಕ್ ಬರ್ತಾನೆ ನೋಡ್ರಿ. ಈಗ ಬರ್ ನಾವು 1200 ಇದು ಮೇಲೆ ಗುಣಲಬ್ಧದಾಗ ಇದು ಭಾಜಕ, ಇದು ಭಾಜ್ಯ. ನೋಡ್ರಿ ಎಲ್ಲಾ ರೀತಿಯಿಂದ ಗಣಿತಗಳು ತಿಳ್ಕೊಬೇಕು. ಭಾಜ್ಯ ಯಾವುದು ಭಾಜಕ ಯಾವುದು ಅಂತ ಕೇಳ್ತಿರ್ತಾರೆ. ಹಿಂಗೆ ಗಣಿತ ಕೊಟ್ಕೇಶನ್ ನಿಮಗೆ. ಇದು ಭಾಜ್ಯರಿ, ಇದು ಭಾಜಕರಿ ಅಂತ ಹೇಳ್ಬೇಕು. ಭಿನ್ನ ರಾಶಿ ಒಳಗ ಅಂಶ ಭಾಜ, ಛೇದ ಭಾಜಕ. ಪ್ರತಿ ಒಂದು ಗಣಿತದ ಬಿಡಿ ಭಾಗಗಳ ಅರ್ಥ ಇರ್ಬೇಕು ನೀವು. ನೋಡ್ರಿ ಎಲ್ಲಾರು ಕಲ್ತು ನಾವು ಶಣ್ಯಾರ ಆಗ್ಬೇಕು ಅನ್ನೋದು ನಿಮಗೆ ಬಂದು ಬಿಡುತ್ತದ. ನೋಡ್ರಿ 2 ಸೂಲ್ ತೆಗೆದ 12 ಪೂಜೆ ತೆಗೀರಿ. ಪೂಜೆ ಹೊರಗೆ 12 8 96 960 ಬಂತು. 960 = ಪಡೆದ ಅಂಕಗಳು. 960 ಎಲ್ಲಿ? ಅದು ಉತ್ತರ ಸಂಖ್ಯೆ ಬಿದಾಗ ಚೆನ್ನಾಗಿ ತುಂಬ್ರಿ. ಒಂದ್ಸಲ ತುಂಬಿದ್ರೆ ಮತ್ತೊಂದ್ಸಲ ತುಂಬಲಿಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಬಿಡಿಸ್ಕೊರಿ ಫೇರ್ದಾಗ.